ಈ ಒಂದು JK ಕನ್ನಡ ನ್ಯೂಸ್ ಚಾನಲ್ ಮಾಧ್ಯಮದ ಮುಖಾಂತರ ಒಂದು ಭಕ್ತ ವೃಂದಕ್ಕೆ ತಿಳಿಸಿಪಡಿಸುವುದೇನೆಂದರೆ, ಈ ಒಂದು ಯಾದಗಿರಿ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಹರಿದಾಡ್ತಕ್ಕಂಥ ಒಂದು ಸುಳ್ಳು ಸುದ್ದಿ ಒಂದು ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮಹಲ್ ರೋಜಾ ಮತ್ತು ಮಲ್ಲಿಕಾರ್ಜುನ ಮುತ್ತಿಯವರ ಮೇಲೆ ಒಂದು ಅಪಪ್ರಚಾರ ಹರಿದಾಡ್ತಾ ಇದೆ. ಅದು ಒಂದು ಶುದ್ಧ ಸುಳ್ಳು. ಅದನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ. ಇದರಿಂದ ಯಾರೋ ಒಂದು ಕಾಣದ ಕೈಗಳು ಅದಾವಂತೇಳಿ ನಮ್ಗೆ ಅನಿಸ್ಲಿಕ್ಕತ್ತದ. ಮುತ್ತಿಯವರು ಸುಮಾರು 10 ವರ್ಷದಿಂದ ನಾನು ಆ ಮಟ್ಟದ ಭಕ್ತದೀನಿ, ಹೋಗೋದು ಬರ್ತಾ ಇದ್ದೀನಿ. ಆದರೂ ಕೂಡ ಯಾವತ್ತೂ ಕೂಡ ಮುತ್ತಿಯವರು ಅನುಚಿತ ವರ್ತನೆಯಿಂದ ನಡ್ಕೊಂಡಿಲ್ಲ. ಮಕ್ಕಳ ಆಯೋಗದವರು ಏನು ಈ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ, ಅದರ ಬಗ್ಗೆ ಒಂದು ಶಶಿಧರ್ ಕೋಸಂಬಿ ಅವರು ಏನು ಇವತ್ತು ಕಂಪ್ಲೇಂಟ್ ಏನು ಮಾಡಿದ್ದಾರೆ ಒಂದು ಯಾದಗಿರಿ SP ಆಫೀಸಿಗೆ ಒಂದು ಪೋಕ್ಸೋ ಕೇಸ್ ಅಡಿ, ಅದನ್ನು ಕಂಪ್ಲೀಟ್ ಆಗಿ ಸುಳ್ಳು ಸುದ್ದಿ ಅಂತ ಹೇಳ್ತೀನಿ. ಅದನ್ನು ಕಂಪ್ಲೀಟ್ ಆಗಿ ಅವರು ಹಿಂಪಡೆದುಕೊಳ್ಬೇಕು. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಮುತ್ತಿಯವರು ಯಾವತ್ತೂ ಆ ರೀತಿಯಾಗಿ ಯಾರಿಗೂ ಮಾಡಿಲ್ಲ. ಇದರ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ರಿಂದ ಯಾರ ಕಾರಣದ ಕೈಗಳು ಅದಾವ ಅದನ್ನು ಸಂಪೂರ್ಣವಾಗಿ ಒಂದು ವಿಚಾರಣೆಯನ್ನು ಮಾಡಿ ಭಕ್ತರೊಂದಕ್ಕೆ ಒಂದು ಸಂತೋಷದ ಸುದ್ದಿಯನ್ನು, ಶುಭ ಸುದ್ದಿಯನ್ನು ಈ ನಮ್ಮ ಜಿಲ್ಲಾಡಳಿತ JK ಕನ್ನಡ ನ್ಯೂಸ್ ಮಾಧ್ಯಮದ ಮುಖಾಂತರ ನಾನು ತಿಳಿಪಡಿಸೋದೇನೆಂದರೆ, ನಮ್ಮ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಯಮುನೇಶ್ವರ ಮಹಲ್ ರೋಜಾ ಮಠದ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಮಲ್ಲಿಕಾರ್ಜುನ ಮುತ್ಯ, ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಅಂತ ಪ್ರಖ್ಯಾತಿ ಪಡೆದುಕೊಂಡಿರುವಂಥ ಮುತ್ಯ ದೇವಮಾನವರು, ಇವರಿಗೆ ಸುಮ್ಮನೆ ಯಾರೋ ಮಾತಾಡಕ್ಕೆ ಬರ್ತದಂತ ಸುಮ್ಮನೆ ಏನೇನೋ ಫೇಸ್ಬುಕ್ಕಲ್ಲಿ ಇದರಲ್ಲಿ ಮಾತಾಡ್ತಾ ಇದ್ದಾರೆ. ಮುಂದಿನ ನಿರ್ಮಾಣಗಳಲ್ಲಿ ದೇವರು ಅವರಿಗೆ ಒಳ್ಳೇದು ಮಾಡಲಿ. ಆದರೆ ಒಂದು ಪೋಕ್ಸೋ ಕೇಸ್ ಕಾಯ್ದೆಯಡಿ ರಿಜಿಸ್ಟರ್ ಮಾಡಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ಒಂದು ಪ್ರಾಥಮಿಕ ತನಿಖೆ ಮಾಡಬೇಕು. ಪ್ರಾಥಮಿಕ ತನಿಖೆ ಮಾಡಿಲ್ಲ, ಏನು ಗೊತ್ತಿಲ್ಲ. ಮತ್ತು ಆ ಮಗು 7 ವರ್ಷದ ಮಗುವಿನ ತಂದೆ ತಾಯಿ ಅಲ್ಲೇ ಹಾಜರಿರುತ್ತಾರೆ. ಆದರೂ ಆ ವಿಡಿಯೋನ ಎಡಿಟ್ ಮಾಡಿ ಸುಮ್ಮನೆ ಮುತ್ಯಾರ ಹೆಸರು ಹಾಳು ಮಾಡೋದಕ್ಕೋಸ್ಕರ ಈ ಥರ ಮಾಡಿರುತ್ತಾರೆ. ಇವ್ರು ಯಾರೋ ಮಕ್ಕಳ ಮಾನವ ಹಕ್ಕದ ಅಧ್ಯಕ್ಷರಂತೆ ಶಶಿಧರ್ ಕೋಸಂಬರಿ, ಇವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಒಂದು ವೇಳೆ ಕೊಡದಿದ್ದರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಮತ್ತು ಈ ಥರ ಯಾವ ಸ್ವಾಮೀಜಿಗಳಿಗೂ ಆಗಬಾರ್ದು. ನಾನು ಸುಮಾರು 6 ವರ್ಷಗಳಿಂದ ಆ ಮಠಕ್ಕೆ ಭಕ್ತನಾಗಿದ್ದೇನೆ. 6 ವರ್ಷಗಳಿಂದ ಸಂಪರ್ಕ ಇದೆ, ಹೋಗ್ತಾ ಬರ್ತಾ ಇರ್ತೇನೆ. ನನಗೂ 5 ಜನ ಮಕ್ಕಳಿದ್ದಾರೆ, ನನಗೂ 3 ಜನ ಹೆಣ್ಣು ಮಕ್ಕಳಿದ್ದಾರೆ. ನನ್ನ ಮಕ್ಕಳಿಗೆ 3 ಜನ ಹೆಣ್ಣು ಮಕ್ಕಳಿಗೆ ನಾನು ಯಾವ ಥರ ಪ್ರೀತಿ ಕೊಡ್ತೀನಿ ಅದೇ ಥರ ಮುತ್ತವರು ಕೊಟ್ಟಿರ್ತಾರೆ. ಅದಕ್ಕೆ 7 ವರ್ಷದ ಬಾಲಕಿಗೆ ನೋಡುವ ದೃಷ್ಟಿ ಏನ್ರಿ ನಿಮ್ಮದು? ನೀವು ಯಾರ್ರೀ ಕೋಶಂಬಿರವರೇ? ನಿಮಗೆ ಗೊತ್ತಾಗಲ್ವಾ? ಪ್ರಾಥಮಿಕ ತನಿಖೆ ಮಾಡಬೇಕನ್ನೋದು ಜ್ಞಾನ ಇಲ್ವಾ? ಇದನ್ನು ಒಂದು ವೇಳೆ ಹಿಂಪಡೆಯದಿದ್ದರೆ ನಮ್ಮ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೇನೆ. SP ಅವರು ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಇದನ್ನು ಬಹಳ ಸೂಕ್ಷ್ಮದಿಂದ ಬಹಳ ಜಲ್ದಿ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.